ಬರದ ವಿಚಾರದಲ್ಲಿ ಹಾಸನ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ. 2 ದಶಕಗಳಿಂದಲೂ ಹಳ್ಳ ಹಿಡಿದಿದೆ ಮಹತ್ವಾಕಾಂಕ್ಷೆಯ ಯೋಜನೆ. ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆಗೆ ಜಿಲ್ಲಾಡಳಿತ ಕೊಕ್ಕೆ ಹಾಕಿದೆ. ನೆನೆಗುದಿಗೆ ಬಿದ್ದಿದೆ 58 ಹಳ್ಳಿಗಳ ಕೆರೆ ತುಂಬಿಸುವಂತ ಯೋಜನೆ. ಬರದ ವಿಚಾರದಲ್ಲಿ ಹಾಸನ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯ. 2 ದಶಕಗಳಿಂದ ಅಂದರೆ 20 ವರ್ಷಗಳಿಂದ ಹಳ್ಳ ಹಿಡಿದಿದೆ ಮಹತ್ವಾಕಾಂಕ್ಷೆಯ ಯೋಜನೆ. 20 ವರ್ಷ ಆಗಿದೆ. ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆ. ಈ ಯೋಜನೆ ಏನು ಅಂದರೆ ಕೆರೆಗಳಿಗೆ ನೀರು ತುಂಬಿಸೋದು. ಸುಮಾರು ಒಂದು 58 ಕೆರೆಗಳಿಗೆ 58 ಹಳ್ಳಿಗಳ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ. ಕಾಮಗಾರಿ ಮುಗಿದೋಗಿ 10 ವರ್ಷ ಆಗಿದೆ. 10 ವರ್ಷ ಆಗಿದೆ ಕಾಮಗಾರಿ ಮುಗಿದು, ಇನ್ನೂ ನೀರು ಬಂದಿಲ್ಲ ಕೆರೆಗಳಿಗೆ. ಕೆನಾಲ್ಗಳಲ್ಲಿ ನೋಡಿ ಹೆಂಗೆ ಒಣಗೋಗಿದೆ ಅಂತ. ಕೆನಾಲೆಲ್ಲ ಒಣಗೋಗಿದೆ, ಅರ್ಧಕ್ಕೆ ನಿಂತು ಹೋಗಿದೆ 3ನೇ ಹಂತದ ಕಾಮಗಾರಿ. ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಗೆ ಸಾಕ್ಷಿಯಾಗಿರ್ತಕ್ಕಂಥ ಸುದ್ದಿ ಇದು. ಸರ್ಕಾರ ಬದಲಾಗುತ್ತೆ, ಆದರೆ ಕಾಮಗಾರಿಯ ಕಥೆ ಮಾತ್ರ ಅಲ್ಲಿಗೆ ನಿಂತ್ಕೊಂಡಿದೆ. ನೋಡಿ, ಹಾಸನದ ಹಳ್ಳಿಗಳಿಗೆ ನೀರು ಪೂರೈಕೆ ಮಾಡುವಂಥ ಕ್ಯಾತನಹಳ್ಳಿ ಏತ ನೀರಾವರಿ ಯೋಜನೆ 58 ಹಳ್ಳಿಗಳಿಗೆ ಕೆರೆ ತುಂಬಿಸುವಂಥ ಯೋಜನೆ. 5685 ಎಕರೆ ಖುಷ್ಕಿ ಪ್ರದೇಶಕ್ಕೆ ನೀರನ್ನು ಉಣಿಸುವಂಥ ಯೋಜನೆ. 2001ರಿಂದಲೂ ಈ ಯೋಜನೆ ಹಳ್ಳ ಹಿಡಿದಿದೆ. ಯಗಚಿ ಜಲಾಶಯದಿಂದ ನೀರನ್ನು ಬಿಡಿಸ್ಕೊಳ್ಳೋದು ಕೆರೆಗಳಿಗೆ, 58 ಕೆರೆಗಳಿಗೆ. ಆದರೆ ಒಂದೇ ಒಂದು ಹನಿ ನೀರು ಕೂಡ ಕೆರೆಗಳಿಗೆ ಬಂದಿಲ್ಲ, ಕೆರೆಗೆ ಬಂದಿಲ್ಲ. ಕೆನಾಲ್ಗಳೆಲ್ಲ ಒಣಗೋಗಿದೆ, ಕೆರೆಗಳಿಗೆ ನೀರು ಬಿಡುವಂಥ ಕೆನಾಲ್ಗಳೆಲ್ಲ ಒಣಗೋಗಿದೆ. 2001ರಲ್ಲಿ ಆಡಳಿತಾತ್ಮಕ ಅನುಮೋದನೆ ಸಿಕ್ಕರೂ ಸಹ ಕಾಮಗಾರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. 2007-08ರಲ್ಲಿ ತಾಂತ್ರಿಕ ಅನುಮೋದನೆಯನ್ನು ಯೋಜನೆ ಪಡ್ಕೊಂಡಿದೆ. 30 ಕೋಟಿ ರೂಪಾಯಿ ವೆಚ್ಚದಲ್ಲಿ 2ನೇ ಹಂತದ ಕಾಮಗಾರಿ ಕಂಪ್ಲೀಟ್ ಆಗಿದೆ. 30 ಕೋಟಿ ರೂಪಾಯಿ. ಸುಮ್ಮನೆ ನೀರಿನಲ್ಲಿ ಹೋಮ ಮಾಡೋಕ್ಕೂ ಅಲ್ಲಿ ನೀರೇ ಇಲ್ವೇ, ಇನ್ನೆಲ್ಲಿಂದ ಹೋಮ ಮಾಡೋದು? ನೀರೇ ಬಂದಿಲ್ಲ, 30 ಕೋಟಿ ರೂಪಾಯಿ ವೇಸ್ಟ್ ಆಗಿದೆ ಅಲ್ಲಿ. ಕಡಿಮೆ ಅಂತಂದ್ರೆ ಒಂದು 25-26 ವರ್ಷ ತನಕ ಇದು ನಾಲೆ ಬಂದಿರೋದಿಂತಕ್ಕಂಥದ್ದು ಇಲ್ಲಿ ನೇತ ನೀರಾವರಿಗೆ. ಸುಮಾರು ಹೆಚ್ಚು ಕಮ್ಮಿ ಅಂತಾದ್ರು ಒಂದು 2000 ಎಕರೆ ಹತ್ತತ್ರ ಜಮೀನಿಗೆ ಕೆರೆ ಕಟ್ಟೆಗಳಿಗೆ ನೀರು ಸಾಲ್ಟೇಜ್ ಆಗಿರೋದ್ರಿಂದ, ಇನ್ನೊಂದು ಈ ನೇತ ನೀರಾವರಿಯಿಂದ ನಮಗೆ ನೀರಿನ ಅವಶ್ಯಕತೆಯನ್ನ ಮೇಲಧಿಕಾರಿಗಳು ಸರ್ಕಾರ ಇದನ್ನ ಕ್ರಮ ಕೈಗೊಂಡು ನಮಗೆ ಇದು ರೈತರಿಗೆ ಆ ಬೆಳೆ ಮತ್ತೆ ದನ ಕರ ಕುಡಿಯೋ ನೀರಿಗೆ ಎಲ್ಲ ಅಧ್ವಾನ ಆಗಿರೋದ್ರಿಂದ ಇದನ್ನ ಎಲ್ಲಿಂದ ಬರ್ತಿರೋದು ಸರ್ ಇದು ಯಗಚಿಯಿಂದ ಬಂದು ಕ್ಯಾತನಹಳ್ಳಿ ನೇತ ನೀರಾವರಿಯಿಂದ ಇಲ್ಲಿ ಸರ್ವೆ ನಂಬರ್ 24/4ರಲ್ಲಿ ಇರತಕ್ಕಂಥ ಇಲ್ಲಿ ನೇತಾವರಿ ಜಾಗದಿಂದ ಮತ್ತೆ ಇಲ್ಲಿಂದ ಹೆಚ್ಚು ಕಮ್ಮಿ ಅಂದ್ರೆ ಕಡದೊಳ್ಳಿವರೆಗೂ ಇದು ಚಾನಲ್ ಹೋಗಿದೆ ಸರ್. ಇಲ್ಲಿಂದ ಎಷ್ಟು ವರ್ಷದಿಂದ ಕಾಮಗಾರಿ ಮಾಡಿ ಹಿಂಗೆ ಬಿಟ್ಟಿದ್ದಾರೆ ಸರ್ ಹೆಚ್ಚು ಕಮ್ಮಿ ಅಂದ್ರೆ ಒಂದು 24-25 ವರ್ಷ ಹತ್ರ ಆಗೋಯ್ತು ಸರ್. ಇದನ್ನ ಮಾಡಿ ಹಂಗೆ ಪೆಂಡಿಂಗ್ ಮಾಡಿ ಬಿಟ್ಟು ಹೋಗಿರೋದು. ಮತ್ತೆ ದನ ಕರಿಗಳಿಗೆ ಕೆರೆ ಕಟ್ಟೆಗಳಿಗೆ ನೀರನ್ನ ಬಿಡದಲೆ ಇಲ್ಲಿಗೆ ಸ್ಟಾಪ್ ಮಾಡಿ ಬಿಟ್ಟು ಹೋಗಿರೋಂಥದ್ದು. ಯಾಕೆ ಮಾಡ್ತಿಲ್ಲ ಅಂತವ್ರು ಸರ್ ಅದನ್ನ ಕೇಳೋರು ಮೇಲಧಿಕಾರಿಗೆ. ಈಗ DC ಮೇಡಮ್ ಅವರಿಗೆ ಹೇಳಿದ್ರು, ಮೇಡಮ್ ಮತ್ತೆ ಸಾಹೇಬ್ರು ಬರ್ತೀವಿ ಅಂತ ಅಂದ್ರು. ಬರ್ತೀವಿ, ಏನೋ ಅವ್ರೇನೋ ಪ್ರೋಗ್ರಾಮ್ ಇರೋದ್ರೆ ಬೇರೆ ಕಡೆ ಹೋಗಿರ್ಬೋದು. ಹಂಗಾಗಿ ನಾವು ಸರ್ ಇದು ಬಜೆಟ್ ಏನಂದ್ರೆ ಸ್ಟಾರ್ಟಿಂಗ್ 2001ರಲ್ಲಿ ಇದು ಇಸ್ಯೂಲ್ ಸ್ಟಾರ್ಟ್ ಆಯ್ತು. ಈ ಕಾಮಗಾರಿ ಇದು ಅನುಮೋದನೆ ಸರ್ಕಾರ ಕೊಡ್ತು, ಈ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಅನುಮೋದನೆ ಆಯ್ತು. ಈಗ 30 ಕೋಟಿಲಿ ಮೊದಲನೇ ಹಂತ 2ನೇ ಹಂತ ಯಗಚಿ ಏತ ನೀರಾವರಿ ಏನ್ ಮೊದಲನೇ ಹಂತ ಬರುತ್ತೆ, 2ನೇ ಹಂತ ಏನ್ ಬರುತ್ತೆ, ಎರಡಕ್ಕೂ ಸರಿಸುಮಾರು ಒಂದು 30 ಕೋಟಿ ಖರ್ಚಾಗಿದೆ. ಮೊದಲನೇ ಹಂತನೂ ಕೆಲಸ ಎಲ್ಲ ಮುಗ್ದಿದೆ, 2ನೇ ಹಂತನೂ ಮುಗ್ದಿದೆ. ಇದು ಕಡದರಳ್ಳಿ ಗಡಿ NH ಏನಿದೆ ಅಲ್ಲಿ ಗಂಟ ಕೆಲಸ ಮುಗ್ದಿದೆ. ಆದ್ರೆ ಇದುವರೆಗೂ 10 ವರ್ಷದಿಂದ ಈಚೆಗೆ ನೀರು ಕೊಟ್ಟಿಲ್ಲ. ಈಗ ಏನಂತ ಅಂದ್ರೆ ಈಗ ನಮ್ಮ ಹಾಸನ ತಾಲೂಕಿಗೆ ಸಖತ್ತು ಬರ, ಮಳೆನೇ ಬಿದ್ದಿಲ್ಲ, ಮಾನ್ಸೂನ್ ಎಲ್ಲ ಮುಗಿಯಕ್ಕೆ ಬಂದಿದೆ. ಆದ್ರೆ ಈ ವರ್ಷ ನಮಗೆ ಬೆಳೆಗಳಿಗೆ ನೀರು ಕೊಡ್ಬೇಕಿತ್ತು, ಆದ್ರೆ ಯಾವ್ದೇ ರೀತಿ ಬೆಳೆಗಳಿಗೂ ಕೊಟ್ಟಿಲ್ಲ. ಈಗ ಬೆಳೆಗಳೆಲ್ಲ ಹಾಳಾಗೋಗಿದೆ. ಕೊನೆ ಪಕ್ಷ ನಮಗೆ ಕೆರೆ ಕಟ್ಟೆಗಳಿಗಾರ ಕೊಟ್ರೆ ದನ ಕರ ಕುಡಿಯಕ್ಕೆ ಅನುಕೂಲ ಆಗುತ್ತೆ, ನೀರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಇರ್ಬೋದು. ಮತ್ತೆ ನಮ್ಮ ರೈತರದ್ದೇನು ಬೋರ್ಗಳು ಇದಾವೆ ಈಗಲೇ ನಿಲ್ಲ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗಲೇನೆ ಕುಡಿಯೋ ನೀರಿಗೂ ಗ್ರಾಮಕ್ಕೆ ಸಮಸ್ಯೆ ಆಗುತ್ತೆ. ಮುಂದೆ ಆಗ್ಬಾರ್ದು ಅಂತಲೇ ಈಗ ನಿಮ್ಗೆ ಕೆರೆ ಕಟ್ಟೆಗೆಲ್ಲ ನೀರು ತುಂಬಿಸ್ಕೊಟ್ರೆ ಇದ್ರಲ್ಲಿ ಬಹಳ ಅನುಕೂಲ ಆಗುತ್ತೆ. ಸರ್ ನಮಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದೀವಿ. 2 ಸತಿನೂ ನಿನ್ನೆನೂ ಮೀಟಿಂಗ್ ಮಾಡಿದ್ದಾರೆ. ಅವರು ಕರೆದಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾತಾಡ್ಸಿದ್ರು. ಅವ್ರು ಹೇಳೋದು ಏನಂತ ಅಂದ್ರೆ, ಈಗ ಮೊದಲನೇ ಹಂತದ್ದು 1,98 ಲಕ್ಷ ರೂಪಾಯಿ ಏನು ವಿದ್ಯುತ್ ಬಿಲ್ ಬಾಕಿ ಇದೆ, ಅದನ್ನ ಕಟ್ಟಿಸ್ಕೊಡಿ ಅಂತ ಹೇಳ್ತಾರೆ. 2ನೇ ಹಂತದ್ದು 40 ಲಕ್ಷ ರೂಪಾಯಿ ಇದೆ ಅಂತ ಹೇಳ್ತಿದ್ದಾರೆ. ಆ 2ನ್ನು ಕಟ್ಟಿಸ್ಕೊಡಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಕೇಳ್ತಿದ್ದಾರೆ. ಆದ್ರೆ ಇದನ್ನ ವಿಚಾರ ನೋಡ್ಕೊಂಡ್ರೆ
ಒಳ್ಳೆ ನರಸೀಪುರದಲ್ಲಿ 50 ಕೋಟಿಗಿಂತ ಹೆಚ್ಚು ಇದೇ ತರ ಹೆಚ್ಚು 18-20 ಡಿವಿಷನ್ ಬರ್ತವೆ. ಚನ್ನರಾಯಪಟ್ಟಣದಲ್ಲೂ ಅಷ್ಟೇನೆ, ಅಲ್ಲ 50 ಕೋಟಿಗಿಂತ ಹೆಚ್ಚು ಕರೆಂಟ್ ಬಿಲ್ಲು. ಓಕೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ರೈತ ಮುಖಂಡರಾಗಿರುವಂಥ ಮಂಜೇಗೌಡ ಅವರು ಇದ್ದಾರೆ. ಸರ್ ನಮಸ್ಕಾರ ಸರ್, ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಹೇಳಿ ಸರ್. ಅಲ್ಲ ಸರ್, ಇದು ಆರಂಭಿಕ ಶೂರತ್ವ ಅಂತ ಅನ್ನಿಸ್ತಾ ಇದೆ ಅಂತ. 30 ಕೋಟಿಗೆ ಒಂದು ಬೆಲೆ ಬೇಡವಾ? ಅರ್ಧಕ್ಕೆ ನಿಲ್ಸಿ ಹೋಗ್ತಾರೆ ಕಾಮಗಾರಿನ, ಒಂದು ಹನಿ ನೀರು ಬಂದಿಲ್ಲ ಅಂದ್ರೆ ಹೆಂಗೆ ಅಂತ ಏನು ಹೇಳ್ತೀರಿ ಸರ್? ಸರ್, ಈಗ ನಮ್ಮ ರಾಜಕಾರಣಿಗಳಿಗೆ ನೋಡಿ, ಆ ಯೋಜನೆ ಚಾಲನೆ ಮಾಡಿದ್ರೆ ಈಗ ಕೆಲಸ ಮುಗ್ದೋಗ್ಬಿಟ್ಟಿತ್ತಲ್ಲ, ಕಮಿಷನ್ ಸಿಗಲ್ಲ. ಹೊಸ ಯೋಜನೆಗಳು ಮಾಡ್ಬೇಕು ಇವರು ಹೊಡ್ಕ ತಿನ್ನೋದಿಕ್ಕೆ. ಇಂತ ರಾಜಕಾರಣಿಗಳು ನಮ್ಮಲ್ಲಿ ಇದಾರೆ ಸರ್. ಇದು ಬರೀ ಜಸ್ಟ್ 5-10 ಕಿಲೋಮೀಟರ್ ಹಾಸನಕ್ಕೆ ನೀರಾವರಿ ಕೊಡ್ಬೇಕಾದಂತ ಒಂದು ರಾಜಕಾರಣಿಗಳು ಹಿತಾಸಕ್ತಿ ಎಲ್ಲೋ ಇದೆ ಅನ್ನೋದು ನಮ್ ಕ್ವಶನ್ ಆಗಿದೆ ಸರ್. ನಮಗೆ ಈಗ ಕೆಲವರು ಹಾಸನ ಅಭಿವೃದ್ಧಿ ಮಾಡಿದ್ವಿ 1000 ಕೋಟಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಒಬ್ರು ಶಾಸಕರು. ಇನ್ನೊಬ್ರು ಇಡೀ ಸಾಲ್ಗಾಮಿ ಹೋಬಳಿ 4 ಬಾರಿ ಸತತವಾಗಿ ಆ ಕ್ಷೇತ್ರನ ಮಾಡಿದ್ರು. ಅವರು ಆ ಕ್ಷೇತ್ರ ಕಳ್ಕೊಂಡ ತಕ್ಷಣ ನೀರಾವರಿ ಬಿಟ್ಟವ್ರು ಸರ್. ಇನ್ನೊಬ್ರು ಸರ್ ಯಾವ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಸರ್ ಇದು? ಯಾವ ವಿಧಾನಸಭಾ ಕ್ಷೇತ್ರ? ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಸರ್. ಓಕೆ ಓಕೆ. ಹಾಸನಿಂದ ಕೇವಲ ಬರೀ 12 ಕಿಲೋಮೀಟರ್ ಆಗುತ್ತೆ ಸರ್ ಅದು ಆ ಯೋಜನೆ. ಸರ್ ಹೊಟ್ಟೆ ಉಚ್ಚಿ ಸರ್, ಮಿಷನರಿಗಳು ನಿಜವಾಗ್ಲೂ ಸರ್ಕಾರದ ದುಂದು ವೆಚ್ಚ ಈ ಮಟ್ಟಿಗೆ ಆಗ್ತಾ ಇದೆ ಅಂದ್ರೆ ಜನಸಾಮಾನ್ಯರಿಗೆ ಸರ್ ಹೋಗಿದ್ದು ಸ್ಥಳ ಪರಿಶೀಲನೆ ಮಾಡಿ ಮಾಧ್ಯಮದವ್ರು ಕರ್ಕೊಂಡು ಹೋಗಿದ್ದು. ಅಲ್ಲಿ ಬರೀ ಒಂದು ಕ್ಲೀನ್ ಮಾಡೋ ಒಂದು ಮೇಂಟೆನೆನ್ಸ್ ಇಲ್ಲ ಸರ್. ಅದಕ್ಕೊಂದು ಸಂಬಳ ಕೊಡ್ತಿದ್ದಾರೆ, ಇಂಜಿನಿಯರ್ಸ್ ಇದಾರೆ, ಎಲ್ರು ಇದಾರೆ. ಯಾರು ಇದುವರೆಗೂ ಇದ್ರ ಬಗ್ಗೆ ನೀರು ಇದೆಯೇ ಅಂತಾನೆ ಗೊತ್ತಿಲ್ಲ, ಮರೆಸ್ಬಿಟ್ಟವ್ರು ಸರ್. ನಮಗೆ ಈ ನೀರಾವರಿ ಇದೆ ಅನ್ನೋದೇ ನಮ್ ತಾರಾಜಿಗೆ ಬರ್ತಾ ಹೋಗ್ಬಿಟ್ಟಿತ್ತು ಅನ್ಸುತ್ತೆ ಸರ್ ನಮಗೆ. ಸರ್ ಅದಾದ್ರು ಬಿಲ್ ಏನೋ ಕಟ್ಟಿಲ್ಲ ಅಂತ ಇದ್ರು, ಏನ್ ಸರ್ ಅದು? ಏನದು ಬಿಲ್ ಕಟ್ಟಿಲ್ವ ಅಂತ? ಏನದು ಸರ್ ನೋಡಿ, ಈಗ ಒಂದು ವ್ಯವಸ್ಥೆ ಒಳಗಡೆ 2013ರಲ್ಲಿ ಆ ಕಾಮಗಾರಿ ಮುಗಿದು ಚಾಲನೆ ಕೊಟ್ಟಿದ್ವಿ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕೊಟ್ಬಿಟ್ಟವ್ರೆ ನೀರ್ ಹಾಯಿಸಿ ಅಂತ ಇಂಜಿನಿಯರ್ಸ್ಗೆ, ಸಂಬಂಧಪಟ್ಟ ಇಂಜಿನಿಯರ್ಸ್ಗೆ. ಅದು ಇವರು ಡೆಡ್ ಹ್ಯಾಂಡ್ ಹಣ ಕಟ್ಟಬೇಕು ಅಂತ ಇವ್ರು ವಾದ ಸರ್. ಇಂಜಿನಿಯರ್ಸ್ ನ ಮನೆ ಭೇಟಿಯ ಡಾಕ್ಯುಮೆಂಟ್ ಕೇಳ್ದ ಸರ್. ಆಗ ಇದೇ ಯೋಜನೆ ಚನ್ನರಾಯಪಟ್ಟಣ ತಾಲೂಕಲ್ಲಿ 50 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ ಸರ್. ಅಲ್ಲಿ 4-5 ಏತ ನೀರಾವರಿ ಇದಾವೆ. ಆ ರೈತರಿಗೂ ಒಳ್ಳೇದಾಗ್ಲಿ ಸರ್, ಅದು ಬೇರೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಒಳನರಸೀಪುರದಲ್ಲೂ 8-10 ಏತ ನೀರಾವರಿ ಯೋಜನೆ ಅವ್ರಿಗೂ ಒಳ್ಳೇದಾಗ್ಲಿ. ಒಂದೊಂದು ಯೋಜನೆ ತಾಲೂಕಲ್ಲಿ 50-55 ಕೋಟಿ ಬ್ಯಾಲೆನ್ಸ್ ಇದೆ ಸರ್ ಅಲ್ಲಿ ಕರೆಂಟ್ ಬಿಲ್. ಹಲೋ ಹೇಳಿ ಸರ್, ಹೇಳಿ ಸರ್, ಕೇಳಿಸ್ತಾರೆ. 50-55 ಕೋಟಿ, 2 ತಾಲೂಕಿಂದ 110 ಕೋಟಿ ರೂಪಾಯಿ ಕರೆಂಟ್ ಬಿಲ್ ಬ್ಯಾಲೆನ್ಸ್ ಇದೆ. ನಮ್ದು ಕೇವಲ 2,35,00,000ಕ್ಕೆ ಇವ್ರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಒಂದು ಸಬೂಬ್ ಹೇಳ್ತಾರೆ ಸರ್ ಇಂಜಿನಿಯರ್ಸ್. ಇದನ್ನ ನಾವು ಒಂದು ವರ್ಷದಿಂದ ಸತತವಾಗಿ ಸರ್ 2-3 ಸರಿ ಮೀಟಿಂಗ್ ಮಾಡಿಸ್ತು. ಒಂದು ಹೈವೇ ರೋಡ್ ಆಗ್ಬೇಕಾದ್ರೆ ಸರ್ ಅಲ್ಲಿ 3ನೇ ಹಂತದಕ್ಕೂ ಚೆನ್ನಾಗಿ ಕೊಡ್ಬೇಕಾಯ್ತು. ಇಷ್ಟಕ್ಕೆ 3ನೇ ಹಂತ ಆಗಿದ್ರೆ ನಮ್ಮ ಶಿವಲಿಂಗೇಗೌಡರು ಪ್ರತಿನಿಧಿಸಿದ ಅಂತ ಕ್ಷೇತ್ರ ಗಂಚಿ ಸರ್ ಅದು. ಆ ಒಬ್ರಿಗೆ ನೀರು ತಲುಪಬೇಕಾಯ್ತಿದ್ದು. ಇದನ್ನ ಮುಂದುವರಿಸಿಲ್ಲ ಒಬ್ರು ಸರ್. ನಮ್ಮಲ್ಲಿ ರಾಜಕೀಯ ಹಿತಾಸಕ್ತಿ ಎದ್ದು ಕಾಣಿಸ್ತಾ ಇದೆ. ಒಬ್ರು ಮಾಡಿದ್ದನ್ನ ಒಬ್ರು ತುಳಿಬೇಕು ಸರ್ ಇಲ್ಲಿ. ಇದು ನಮ್ಮಲ್ಲಿ ಯಥೇಚ್ಛವಾಗಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ಪಕ್ಕದ ಜಿಲ್ಲೆಗಳು ನೀರಾವರಿ ಹೋರಾಟದಿಂದನೇ ರಾಜಕಾರಣ ಮಾಡ್ತಾ ಇದಾರೆ. ಇಲ್ಲಿ ನಮ್ಮಲ್ಲಿ ಎಲ್ಲೆಲ್ಲಿ ಗುಡ್ಡಗಳಿದಾವೆ, ಎಲ್ಲೆಲ್ಲಿ ಖರಾಬ್ ಜಾಗಗಳಿದಾವೆ ಅದನ್ನೇ ಸರ್ ಎಕ್ಸಿ ಚಾನಲ್ ಮೇಲೆ ಲೇಔಟ್ ಮಾಡಿದ್ದಾರೆ, ಮುಚ್ಚಿದ್ದಾರೆ ಚಾನಲ್ಗಳ. ಇವೆಲ್ಲ ಹಗರಣಗಳು ಬರ್ತವೆ ಅಂತೆಲ್ಲ ಚಾಲನೆ ಕೊಡ್ದಲ್ಲ ಅನ್ಸೋದು ನಮ್ಮ ಅಭಿಪ್ರಾಯ ಸರ್ ಇಲ್ಲಿ. ಓಕೆ, ರೈಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. PNS ವಿಸ್ತರಣೆ ಜೊತೆಗೆ ಮಾತಾಡಿ.